ಒಂದೇ ಒಂದು ವರ್ಷದಿಂದ 35 ಲಕ್ಷ ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದ್ದಂತಹ ಈ ಸ್ಟಾಕು ಇವತ್ತು 88 ಲಕ್ಷದ 71 ಸಾವಿರ ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಹೌದು, ಒಂದೇ ಒಂದು ವರ್ಷದಲ್ಲಿ 150% ರಿಟರ್ನ್ ಅನ್ನ ತಂದು ಕೊಟ್ಟಿದೆ ಇದರ ಇನ್ವೆಸ್ಟರ್ಸ್ಗೆ. ಹಾಗಿದ್ರೆ ಯಾವ ಸ್ಟಾಕ್ ಇದು 35 ಲಕ್ಷದಿಂದ 88 ಲಕ್ಷಕ್ಕೆ ಒಂದೇ ಒಂದು ವರ್ಷದಲ್ಲಿ ಹೋಗಿರುವಂತದ್ದು ಅಂತ ನೋಡೋದಾದ್ರೆ, ಆಕ್ಚುಲಿ ಇದೊಂದು ಸ್ಟಾಕ್ ಆಗಿರೋದಿಲ್ಲ, ಇದೊಂದು ಕ್ರಿಪ್ಟೋ ಕರೆನ್ಸಿ ಆಗಿರುತ್ತೆ. ಬಿಟ್ ಕಾಯಿನ್ ಅಂತ ಕರಿತೀವಿ. ಸೊ ರೀಸೆಂಟ್ ಡೇಸ್ ಅಲ್ಲಿ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಇನ್ಸ್ಟ್ರೂಮೆಂಟ್ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತಹದ್ದು ಬಿಟ್ ಕಾಯಿನ್ ಅಂತ ಹೇಳ್ಬೋದು. ಹೌದು, ಯಾವಾಗ ಟ್ರಂಪ್ ಅವರು US ಮಾರ್ಕೆಟ್ಸ್ ಅಲ್ಲಿ ವಿನ್ ಆದ್ರು ಅವಾಗಿಂದ ಕೂಡ ಬಿಟ್ ಕಾಯಿನ್ ಅನ್ನ ಯಾರು ಕೂಡ ಹಿಡಿಯೋದಕ್ಕೆ ಆಗ್ತಾನೆ ಇಲ್ಲ. ಪ್ರತಿಯೊಂದು ದಿವಸ ಕೂಡ ಸ್ಟಾಕ್ ಅಲ್ಲಿ ಏರಿಕೆಯನ್ನ ನಾವು ಕಾಣ್ತಾನೆ ಇದ್ದೀವಿ. ಕಂಪ್ಲೀಟ್ ಆಗಿ ಬುಲ್ಲಿಶ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಬಿಟ್ ಕಾಯಿನ್ ಅಂತ ಹೇಳ್ಬೋದು. 88 ಲಕ್ಷ ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇರುವಂತಹ ಬಿಟ್ ಕಾಯಿನ್ ಅಲ್ಲಿ ಕೇವಲ ನಾವು 5,000 ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ಟ್ರೇಡ್ ಅನ್ನ ಮಾಡಬಹುದು ಅಂತ ನಿಮ್ಗೆ ಗೊತ್ತಾ? ಹೌದು, ಅದನ್ನ ಕೂಡ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಬಿಟ್ ಕಾಯಿನ್ ಅಂದ್ರೆ ಇದೊಂದು ಕ್ರಿಪ್ಟೋ ಕರೆನ್ಸಿ ಆಗಿದ್ದು ಕಂಪ್ಲೀಟ್ ಆಗಿ ಡಿಸೆಂಟ್ರಲೈಸ್ಡ್ ಆಗಿರುತ್ತೆ. 2008ರಲ್ಲಿ ಇದನ್ನ ಕಂಡುಹಿಡಿಯಲಾಯಿತು. 2009ರಿಂದ ಇದನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇದು ಎಲ್ ಸಾಲ್ವಡಾರ್ ಅನ್ನುವ ಒಂದು ದೇಶದಲ್ಲಿ ಲೀಗಲ್ ಆಗಿ ಕರೆನ್ಸಿ ಆಗಿರುತ್ತೆ. ಆ ದೇಶದಲ್ಲಿ ಇದನ್ನ ಲೀಗಲೈಸ್ಡ್ ಕೂಡ ಮಾಡಿದ್ದಾರೆ. ಸೊ ಯಾವ ರೀತಿ ಅಂದ್ರೆ, ಯಾವುದೇ ವಸ್ತುನ ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಂದ್ರೆ ನಾವು ಕ್ರಿಪ್ಟೋ ಕರೆನ್ಸಿಯನ್ನ ಯೂಸ್ ಮಾಡಿಕೊಂಡು ಬೈ ಮತ್ತೆ ಸೆಲ್ ಮಾಡಬಹುದು. ಎಸ್ಪೆಷಲಿ ಬಿಟ್ ಕಾಯಿನ್ ಅನ್ನ ನಾವು ಯೂಸ್ ಮಾಡಿಕೊಂಡು ಬೈ ಮತ್ತೆ ಸೆಲ್ ಮಾಡಬಹುದು. ಅದೇ ರೀತಿ ಮುಂದಿನ ವರ್ಷಗಳಲ್ಲಿ ಪ್ರಪಂಚದ ವಿವಿಧ ದೇಶಗಳಲ್ಲಿ ಡಿಫರೆಂಟ್ ಕಂಟ್ರೀಸ್ ಅಲ್ಲಿ ಬಿಟ್ ಕಾಯಿನ್ ಅನ್ನ ನಾವು ಅಫಿಷಿಯಲ್ ಮಾಡ್ತೀವಿ ಅಂತ ಕೂಡ ಒಂದು ಚರ್ಚೆ ನಡೀತಾ ಇದೆ. ರೀಸೆಂಟ್ ಆಗಿ ಅಮೆರಿಕಾದಲ್ಲಿ ಏನು ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಗೆದ್ದಿದ್ದಾರೆ, ಆ ಡೊನಾಲ್ಡ್ ಟ್ರಂಪ್ ಗೆದ್ದಿದ್ದೇ ತಡ ಬಿಟ್ ಕಾಯಿನ್ ಅನ್ನ ಯಾರು ಕೂಡ ಹಿಡಿಯೋದಕ್ಕಾಗ್ತಾ ಇಲ್ಲ. ಏಕೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ಕೂಡ ಬಿಟ್ ಕಾಯಿನ್ ಅನ್ನ ಒಂದು ರೀತಿ ಪ್ರಮೋಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಎಲಾನ್ ಮಸ್ಕ್ ಕೂಡ ಬಿಟ್ ಕಾಯಿನ್ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಎಲಾನ್ ಮಸ್ಕ್ ಮತ್ತೆ ಟ್ರಂಪ್ ಇಬ್ರು ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿರೋದ್ರಿಂದ ಇವಾಗ ಬಿಟ್ ಕಾಯಿನ್ ಅನ್ನ ಹಿಡಿಯೋದಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ ಅಂತ ಹೇಳ್ಬೋದು. ಜಸ್ಟ್ ನೀವು ನೋಡ್ಬೋದು, 5th ನವೆಂಬರ್ ಅಲ್ಲಿ 57 ಲಕ್ಷ ಇದ್ದಿದ್ದು ಇವಾಗ ಡಿಸೆಂಬರ್ ತಿಂಗಳಲ್ಲಿ ಕೇವಲ 1.5 ತಿಂಗಳಲ್ಲಿ ಇವತ್ತು 88 ಲಕ್ಷನ ಇದು ರೀಚ್ ಆಗಿದೆ. ಇನ್ನು ಕೆಲವು ದಿವಸದಲ್ಲಿ ಇದು 1 ಕೋಟಿನ ಮುಟ್ಟಿದ್ರೂ ಕೂಡ ಯಾರಿಗೂ ಕೂಡ ಆಶ್ಚರ್ಯ ಆಗೋದಿಲ್ಲ. ಅಷ್ಟೊಂದು ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೆ, ಎಸ್ಪೆಷಲಿ ಅಮೆರಿಕಾದಲ್ಲಿ ಟ್ರಂಪ್ ಅವರು ವಿನ್ ಆದ್ಮೇಲೆ, ಎಲಾನ್ ಮಸ್ಕ್ ಅವರು ಬಿಟ್ ಕಾಯಿನ್ ಅನ್ನ ಪ್ರಮೋಟ್ ಮಾಡಿದ್ಮೇಲೆ. ಸೊ ಹಾಗಿದ್ರೆ ಕ್ರಿಪ್ಟೋ ಕರೆನ್ಸಿ ಅಥವಾ ಬಿಟ್ ಕಾಯಿನ್ ಅಲ್ಲಿ ಇಂಡಿಯನ್ಸ್ ಟ್ರೇಡ್ ಮಾಡಬಹುದಾ, ಇಂಡಿಯನ್ಸ್ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಅಂತ ನಾವು ನೋಡೋದಾದ್ರೆ, ಬಿಟ್ ಕಾಯಿನ್ಸ್ ಅಲ್ಲಿ ಅಥವಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾವು ಇಂಡಿಯಾದಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು, ಇಂಡಿಯಾದಲ್ಲೂ ಕೂಡ ನಾವು ಟ್ರೇಡ್ ಅನ್ನ ಮಾಡಬಹುದು. ಅದು ಕೂಡ ಅತ್ಯಂತ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಬಿಟ್ ಕಾಯಿನ್ ಅಲ್ಲಿ ಟ್ರೇಡ್ ಮಾಡಬಹುದು ಅಂತ ಹೇಳ್ಬೋದು. ಬಟ್ ಈ ಬಿಟ್ ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ ನಮ್ಗೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ನ ಅವಶ್ಯಕತೆ ಇರುತ್ತೆ. ಸೊ ನಾನಿವತ್ತು ನಿಮ್ಗೆ ಇಂಡಿಯನ್ ಗವರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಆಗಿರುವಂತಹ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಪ್ಲಾಟ್ಫಾರ್ಮ್ ಒಂದು ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಅಂತ. ಇದು ಕಂಪ್ಲೀಟ್ಲಿ ಸೇಫ್ ಆಗಿರುತ್ತೆ, ಕಂಪ್ಲೀಟ್ಲಿ ಲೀಗಲ್ ಆಗಿರುತ್ತೆ, ಕಂಪ್ಲೀಟ್ಲಿ ಎಲ್ಲ ರೆಗ್ಯುಲೇಷನ್ ಪ್ರಕಾರನೇ ಇಂಡಿಯನ್ ಆಥರೈಸ್ಡ್ ಏನೆಲ್ಲ ರೆಗ್ಯುಲೇಷನ್ಸ್ ಕೊಟ್ಟಿದ್ಯೋ ಆ ರೆಗ್ಯುಲೇಷನ್ಸ್ ಪ್ರಕಾರನೇ ಇದು ನಡೆಯುತ್ತೆ. ಅದೇ ರೀತಿ ಇಂಡಿಯನ್ ಗೌರ್ಮೆಂಟ್ ಅಪ್ರೂವ್ಡ್ ಬ್ರೋಕರ್ ಕೂಡ ಆಗಿರ್ತಾರೆ. ಸೊ ಕೆಲವು ಇಂಡಿಯನ್ ಅಪ್ರೂವ್ಡ್ ಬ್ರೋಕರ್ಸ್ ಅಲ್ಲಿ ಡೆಲ್ಟಾ ಎಕ್ಸ್ಚೇಂಜ್ ಕೂಡ ಒಂದು ಅಂತ ಹೇಳ್ಬೋದು. ಡೆಲ್ಟಾ ಎಕ್ಸ್ಚೇಂಜ್ ಇಸ್ ಬೆಸ್ಟ್ ಅಪ್ಲಿಕೇಶನ್ ಫಾರ್ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಅಂತ ಕೂಡ ಹೇಳ್ಬೋದು. ಸೊ ಹಾಗಿದ್ರೆ ಕ್ರಿಪ್ಟೋ ಕರೆನ್ಸಿಯನ್ನ ನಾವು ಯಾವ ರೀತಿ ಟ್ರೇಡ್ ಮಾಡಬಹುದು? ಫಸ್ಟ್ ನಿಮ್ಗೆ ಗೊತ್ತಿರಬೇಕಾಗಿರುವಂತದ್ದು, ಕ್ರಿಪ್ಟೋ ಮಾರ್ಕೆಟ್ಸ್ ಬಂದು 24 ಗಂಟೆ 7 ದಿವಸ ಕೂಡ ಓಪನ್ ಇರುತ್ತೆ. ನಿಮ್ಗೆ ಅನ್ಸ್ಬೋದು, ಇದು US ಡಾಲರ್ಸ್ ಅಲ್ಲಿ ನಾವು ಪೇ ಮಾಡ್ಬೇಕಾ, US ಡಾಲರ್ಸ್ ಅಲ್ಲಿ ಡೆಪಾಸಿಟ್ ಇರತ್ತಾ, US ಡಾಲರ್ಸ್ ಅಲ್ಲಿ ನಾವು ವಿತ್ ಡ್ರಾ ಮಾಡ್ಬೇಕಾ ಅಂತ. ಬಟ್ ಇಲ್ಲಿ ಬೆಸ್ಟ್ ಏನು ಅಂದ್ರೆ, ನಾವು ಇದರಲ್ಲಿ ಇಂಡಿಯನ್ ರುಪೀಸ್ ಅನ್ನ ಆಡ್ ಮಾಡಬಹುದು, ಇಂಡಿಯನ್ ರುಪೀಸ್ ಅನ್ನ ವಿತ್ ಡ್ರಾ ಮಾಡಬಹುದು. ಅದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಎಫಿಷಿಯಂಟ್ ಮಾರ್ಜಿನ್ ಅಂಡ್ INR ಸೆಟಲ್ಮೆಂಟ್ ಅಂತ. ಇಂಡಿಯನ್ ರುಪೀಸ್ ಅಲ್ಲಿ ಇದು ಸೆಟಲ್ಮೆಂಟ್ ಆಗುತ್ತೆ. ಅದೇ ರೀತಿ ನೀವು ಕೇವಲ 5,000 ರೂಪಾಯಿ ಇದ್ರೂ ಕೂಡ ನೀವು ಸ್ಮಾಲರ್ ಲಾಟ್ ಸೈಜಸ್ ಅನ್ನ ಯೂಸ್ ಮಾಡಿಕೊಂಡು 5,000 ರೂಪಾಯಿಲೂ ಕೂಡ ನೀವು ಬಿಟ್ ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡಬಹುದು. ಅದೇ ರೀತಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಯಿನ್ಸ್ ಕೂಡ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇಥೇರಿಯಂ ನ ನಾವು ಕೇವಲ 2,500 ರೂಪಾಯಿಯನ್ನ ಇಟ್ಕೊಂಡು ಟ್ರೇಡ್ ನ ಮಾಡಬಹುದಾಗಿದೆ. ಇನ್ನು ನಾನು ಆಲ್ರೆಡಿ ಹೇಳಿದ್ದೀನಿ, ಕ್ರಿಪ್ಟೋ ಮಾರ್ಕೆಟ್ಸ್ 24 ಗಂಟೆ 7 ದಿವಸ 365 ದಿವಸ ಕೂಡ ಟ್ರೇಡ್ ಆಗ್ತಾ ಇರುತ್ತೆ. ಸೊ ಇದೊಂದು
ಅಡ್ವಾಂಟೇಜ್ ಆಗಿರುತ್ತೆ. ಯಾರೆಲ್ಲ ಆಫೀಸ್ಗೆ ಹೋಗ್ತಾರೆ, ಯಾರೆಲ್ಲ ಸ್ಟೂಡೆಂಟ್ಸ್ ಆಗಿರ್ತಾರೆ, ಯಾರೆಲ್ಲ ಫ್ಲೆಕ್ಸಿಬಲ್ ಆಗಿ ಟ್ರೇಡ್ ಮಾಡಬೇಕು ಅನ್ಕೊಂಡಿರ್ತಾರೆ, ಅವ್ರಿಗೆ ಬಿಟ್ ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಅನ್ನ ಮಾಡೋದು ಬೆಟರ್ ಆಗಿರುತ್ತೆ. ಅದೇ ರೀತಿ ನಮಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ವೀಕ್ಲಿ ಎಕ್ಸ್ಪೈರಿ, ಮಂತ್ಲಿ ಎಕ್ಸ್ಪೈರಿ ಇರುತ್ತೋ, ಇಲ್ಲಿ ನಮಗೆ ಬಿಟ್ ಕಾಯಿನ್ಸ್ ಅಥವಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ಡೈಲಿ ಎಕ್ಸ್ಪೈರೀಸ್ ಇರುತ್ತೆ ಆಪ್ಷನ್ಸ್ ಟ್ರೇಡಿಂಗ್ ಮಾಡುವಾಗ. ಕ್ರಿಪ್ಟೋ ಕರೆನ್ಸಿ ಅಥವಾ ಬಿಟ್ ಕಾಯಿನ್ಸ್ ಅಲ್ಲೂ ಕೂಡ ಆಪ್ಷನ್ಸ್ ಟ್ರೇಡಿಂಗ್, ಫ್ಯೂಚರ್ಸ್ ಟ್ರೇಡಿಂಗ್ ಅನ್ನ ನಾವು ಮಾಡಬಹುದು. ಅದೇ ರೀತಿ ಡೂ ಮೋರ್ ವಿತ್ ಲೆಸ್ ಸ್ಮಾರ್ಟ್ ಮಾರ್ಜಿನ್ ಸ್ಕೀಮ್ ಕೂಡ ಸಿಗುತ್ತೆ. ಇದರಲ್ಲಿ ನಿಮಗೆ ಲಿವರೇಜ್ ಆಪ್ಷನ್ ಇರುತ್ತೆ. ಅತ್ಯಂತ ಕಡಿಮೆ ಇನ್ವೆಸ್ಟ್ಮೆಂಟ್ ಇದ್ರೂ ಕೂಡ ಯಾವ ರೀತಿ ಟ್ರೇಡ್ ಮಾಡಬಹುದು, ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಲಿವರೇಜ್ ಅನ್ನ ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಕೂಡ ಟ್ರೇಡ್ ಅನ್ನ ಮಾಡಬಹುದು. ಯಾರೆಲ್ಲ ಕಡಿಮೆ ಇನ್ವೆಸ್ಟ್ಮೆಂಟ್ ಇದೆ, ಯಾರ ಹತ್ರ ಎಲ್ಲ ಕಡಿಮೆ ಬಂಡವಾಳ ಇದೆ ಟ್ರೇಡ್ ಮಾಡೋದಕ್ಕೆ, ಅವರಿಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಆಫ್ ಇಂಡಿಯಾ ಪ್ರಕಾರ ಇದು ರಿಜಿಸ್ಟರ್ಡ್ ಆಗಿರುತ್ತೆ. 100% ಅವರು ಕೊಟ್ಟಿರುವಂತಹ ಕಂಪ್ಲೈಂಟ್ ಇಂಡಿಯನ್ ರೆಗ್ಯುಲೇಷನ್ಸ್ ಪ್ರಕಾರನೇ ಇದು ವರ್ಕ್ ಆಗುತ್ತೆ. ಅದೇ ರೀತಿ ಡೆಲ್ಟಾ ಎಕ್ಸ್ಚೇಂಜ್ ಅಪ್ಲಿಕೇಶನ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು, ಯಾವ ರೀತಿ ಲಾಗಿನ್ ಆಗಬೇಕು, ಯಾವ ರೀತಿ ಫಂಡ್ಸ್ ಅನ್ನ ಆಡ್ ಮಾಡಬೇಕು, ಯಾವ ರೀತಿ ಟೈಪ್ಸ್ ಆಫ್ ಮಾರ್ಕೆಟ್ಸ್ ಇರುತ್ತೆ, ಟೈಪ್ಸ್ ಆಫ್ ಸೆಗ್ಮೆಂಟ್ಸ್ ಇರುತ್ತೆ, ಎಲ್ಲದನ್ನು ಕೂಡ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈಗಲೇ ಹೋಗಿ ಆ ವಿಡಿಯೋನ ನೋಡಿ, ನಿಮಗೆ ಕಂಪ್ಲೀಟ್ ನಾಲೆಡ್ಜ್ ಅಬೌಟ್ ಬಿಟ್ ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಇನ್ನೂ ಹೆಚ್ಚಾಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಅಥವಾ ನಾನು ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇನ್ನು ನಾವೇನಾದ್ರೂ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ 30% ಟ್ಯಾಕ್ಸ್ ಕಟ್ಟಬೇಕಾ? ಇದೊಂದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಸೊ 30% ಟ್ಯಾಕ್ಸ್ ಕಟ್ಟಬೇಕಾ ಕ್ರಿಪ್ಟೋನಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ? ನೋ, ಯಾವುದೇ ರೀತಿಯ ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾವೇನಾದ್ರೂ ಟ್ರೇಡ್ ಮಾಡ್ತಾ ಇದ್ರೆ 30% ಟ್ಯಾಕ್ಸ್ ಅನ್ನ ಪೇ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ನೆನಪಲ್ಲಿ ಇಟ್ಕೊಳ್ಳಿ, 30% ಟ್ಯಾಕ್ಸ್ ಬಂದು ಯಾವಾಗ ಕಟ್ಟಬೇಕು ಅಂದ್ರೆ, ನಾವೇನಾದ್ರೂ ಕ್ರಿಪ್ಟೋನ ಹೋಲ್ಡ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಲಾಂಗ್ ಟರ್ಮ್ಗೆ ಸ್ಟಾಕ್ಸ್ ಅನ್ನ ನಾವು ಹೋಲ್ಡ್ ಮಾಡ್ತಿರಲ್ವಾ, ಅದೇ ರೀತಿ ಕ್ರಿಪ್ಟೋನ ನಾವೇನಾದ್ರೂ ಹೋಲ್ಡ್ ಮಾಡಿದ್ರೆ ಅದನ್ನ ಇಂಡಿಯನ್ ಗವರ್ಮೆಂಟ್ ಪ್ರಕಾರ, ಟ್ಯಾಕ್ಸ್ ಪ್ರಕಾರ 30% ಟ್ಯಾಕ್ಸ್ ಅನ್ನ ನಾವು ಪೇ ಮಾಡಬೇಕಾಗತ್ತೆ. ಬಟ್ ವೆನ್ ಎವರ್ ವಿ ಆರ್ ಡೂಯಿಂಗ್ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅನ್ನ ಮಾಡ್ತಾ ಇದೀವಿ, ಆ ಟ್ರೇಡಿಂಗ್ ಅನ್ನ ಬಿಸ್ನೆಸ್ ಇನ್ಕಮ್ ರೀತಿ ಪರಿಗಣನೆಗೆ ಮಾಡೋದ್ರಿಂದ ನಾವು 30% ಟ್ಯಾಕ್ಸ್ ಅನ್ನ ಟ್ರೇಡ್ ಮಾಡೋದ್ರಿಂದ, ಯಾವುದೇ ರೀತಿಯ ಬಿಟ್ ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡೋದ್ರಿಂದ 30% ಟ್ಯಾಕ್ಸ್ ಅನ್ನ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓನ್ಲಿ ಬಿಟ್ ಕಾಯಿನ್ ಅನ್ನ ನಾವು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ಕೊಂಡ್ರೆ ಆಗ ಮಾತ್ರ 30% ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗತ್ತೆ ಅಂಡರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ. ಸೊ ಇವಾಗ ನಿಮ್ಗೆ ಗೊತ್ತಾಗಿರುತ್ತೆ ಅಲ್ವಾ ಬಿಟ್ ಕಾಯಿನ್ ಅಲ್ಲಿ ನಾವು ಯಾಕೆ ಟ್ರೇಡ್ ಮಾಡಬೇಕು ಅಂತ. ಸೊ ಏನಕ್ಕೆ ಅಂದ್ರೆ, ಇದೊಂದು ಬಿಟ್ ಕಾಯಿನ್ ಅನ್ನೋದು ಗ್ಲೋಬಲಿ ರೆಕಗ್ನೈಸ್ಡ್ ಕರೆನ್ಸಿ ಆಗಿರುತ್ತೆ, ಗ್ಲೋಬಲಿ ರೆಕಗ್ನೈಸ್ಡ್ ಒಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾದಲ್ಲಿ ನಾವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ, ಟ್ರೇಡ್ ಅನ್ನ ಮಾಡ್ತಾ ಇದ್ರೆ, ಇದೊಂದು ಕಂಪ್ಲೀಟ್ಲಿ ಗೌರ್ಮೆಂಟ್ ಅಪ್ರೂವ್ಡ್ ಆಗಿರೋದ್ರಿಂದ, ಇಂಡಿಯನ್ ಗೌರ್ಮೆಂಟ್ ಅಪ್ರೂವ್ಡ್ ಆಗಿರೋದ್ರಿಂದ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾದಲ್ಲಿ ನಾವು ಕಂಪ್ಲೀಟ್ ಸೇಫ್ ಆಗಿ ಟ್ರೇಡ್ ಅನ್ನ ಮಾಡಬಹುದು. ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾದ ಅಕೌಂಟ್ ಓಪನಿಂಗ್ ರಿಜಿಸ್ಟ್ರೇಷನ್ ಲಿಂಕ್ ನಮ್ಮ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ಅದೇ ರೀತಿ ನೀವೇನಾದ್ರೂ ನಮ್ಮ ರೆಫರಲ್ ಲಿಂಕ್ ಮುಖಾಂತರ ಹೋದ್ರೆ ನಿಮ್ಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಇನ್ನೂ ಹಲವಾರು ಅಡ್ವಾಂಟೇಜಸ್ ಕೂಡ ಇರುತ್ತೆ. ಥ್ರೂ ನಮ್ಮ ಲಿಂಕ್ ಮುಖಾಂತರ ನೀವೇನಾದ್ರೂ ಟ್ರೇಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ಈಗಲೇ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ಡೆಲ್ಟಾ ಎಕ್ಸ್ಚೇಂಜ್ ಅನ್ನು ಉಪಯೋಗಿಸಿಕೊಂಡು 24/7 ಟ್ರೇಡ್ಸ್ ನ ತಗೊಬಹುದಾ? ಹೌದು, 24/7 ಓಪನ್ ಮಾರ್ಕೆಟ್ಸ್ ಇರೋದ್ರಿಂದ 24/7 ನಾವು ಟ್ರೇಡ್ ಅನ್ನ ಮಾಡಬಹುದು. ಅದೇ ರೀತಿ ಸೆಟಲ್ಮೆಂಟ್ ಯಾವ ರೀತಿ ಇರುತ್ತೆ? ವೆರಿ ಕ್ವಿಕ್ ಆಗಿ ಸೆಟಲ್ಮೆಂಟ್ ಇರುತ್ತೆ. ಸೆಟಲ್ಮೆಂಟ್ ಕೂಡ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಆಗಿರೋದ್ರಿಂದ ನಮಗೆ ಇನ್ನೂ ಮೋರ್ ಕಂಫರ್ಟಬಲ್ ಆಗಿರುತ್ತೆ. ಸೊ ಇಂಡಿಯನ್ ರುಪೀಸ್ ಅಲ್ಲಿ ಸೆಟಲ್ಮೆಂಟ್ ಕೂಡ ಆಗತ್ತೆ. ಇನ್ನು ಬ್ರೋಕರೇಜ್ ನ ವಿಷಯಕ್ಕೆ ಬಂದ್ರೆ, ಬ್ರೋಕರೇಜ್ ಕೂಡ ತುಂಬಾ ಕಡಿಮೆ ಇರುತ್ತೆ ಕಂಪೇರಿಟಿವ್ಲಿ ಅದರ್ ಪ್ಲಾಟ್ಫಾರ್ಮ್ಸ್ ಗೆ ನೋಡಿದಾಗ. ಸೊ ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಾ? ನೀವೇನಾದ್ರೂ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡಿಂಗ್ ಅನ್ನ ಶುರು ಮಾಡಬೇಕು ವಿತ್ ಕಂಪ್ಲೀಟ್ಲಿ ಲೀಗಲೈಸ್ಡ್ ಬ್ರೋಕರ್ ಜೊತೆಗೆ ಅಂದ್ರೆ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಜೊತೆ ನೀವು ಟ್ರೇಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾದ ಟ್ರೇಡಿಂಗ್ ಅಕೌಂಟ್ ಓಪನಿಂಗ್ ಲಿಂಕ್ ನಮ್ಮ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಕಮೆಂಟ್ ಬಾಕ್ಸ್ ಅಲ್ಲಿ ಇರುತ್ತೆ. ಈಗಲೇ ಹೋಗಿ ಚೆಕ್ ಮಾಡಿ, ನಿಮ್ಮ ಕ್ರಿಪ್ಟೋ ಕರೆನ್ಸಿಯ ಟ್ರೇಡಿಂಗ್ ಜರ್ನಿಯನ್ನ ಶುರು ಮಾಡಿ. ಸೊ ಹೋಪ್ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ನಮಸ್ತೆ, ಜೈ ಕರ್ನಾಟಕ.